ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಈ ರೀತಿ ಇರ್ತಕ್ಕಂಥ ಎನ್ಯುಮರೇಷನ್ ಫಾರಮ್ ಭರ್ತಿ ಮಾಡಿದ ನಂತರ ಮತ್ತೆ ಕೂಡ ನಿಮ್ಮ ಬೂತ್ ಲೆವೆಲ್ ಆಫೀಸರ್ ಅಥವಾ BLOಗಳಿಗೆ ಕೊಡಬೇಕಾಗ್ತದೆ. ಅವರು ಅವರ ಲಾಗಿನಲ್ಲಿ ಹೋಗಿ ಅಪ್ಲೋಡ್ ಮಾಡ್ತಾರೆ. ಅವರು ಅಪ್ಲೋಡ್ ಮಾಡಿದ ನಂತರ ನಿಮ್ಮದೇನಾದರೂ ಆ ಒಂದು ಫಾರಮ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದರೆ ಈ ರೀತಿ ಬರುತ್ತೆ, ಯುವರ್ ಫಾರಮ್ ಹ್ಯಾಸ್ ಬಿನ್ ಆಲ್ರೆಡಿ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ. ಈ ರೀತಿ ಬಂತು ಅಂದರೆ ನಿಮ್ಮ ಫಾರಮು ಸಬ್ಮಿಟ್ ಮಾಡಿದ್ದಾರೆ ಅಂತ. ಒಂದು ವೇಳೆ ನಿಮ್ಮ BLOಗಳು ಸಬ್ಮಿಟ್ ಮಾಡಿಲ್ಲ ಅಂದರೆ ಈ ರೀತಿ ಓಪನ್ ಆಗುತ್ತೆ, ಮತ್ತೆ ಕೂಡ ಫಾರಮ್ ಸಬ್ಮಿಟ್ ಮಾಡಿ ಅಂತ. ನಿಮ್ಮ ಈ ರೀತಿ ಇರ್ತಕ್ಕಂಥ ಸ್ಟೇಟಸ್ಸು ನೀವು ಆಲ್ರೆಡಿ ಫಾರಮ್ ಕೊಟ್ಟಿರ್ಬೋದು. ಫಾರಮ್ ಕೊಟ್ಟಿದ ತಕ್ಷಣ ನಿಮ್ಮ ಕೆಲಸ ಎಲ್ಲ ಕಂಪ್ಲೀಟ್ ಆಗೋಲ್ಲ. ಈ ರೀತಿ ನಿಮ್ಮ ಸ್ಟೇಟಸ್ನಲ್ಲಿ ಆಲ್ರೆಡಿ ಸಬ್ಮಿಟೆಡ್ ಅಂತ ಬಂದರೂ ಮಾತ್ರ ನಿಮ್ಮ ಫಾರಮ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ. ನೀವು ಈಗಾಗಲೇ ಫಾರಮ್ನ ಭರ್ತಿ ಮಾಡಿ ನಿಮ್ಮ BLOಗಳಿಗೆ ಕೊಟ್ಟಿದ್ರೆ ಅಂಥವರು ನಿಮ್ಮ ಅರ್ಜಿ ಸ್ಟೇಟಸ್ಸು ನಿಮ್ಮದು ಅಕ್ಸೆಪ್ಟ್ ಆಗಿದೆಯಾ ಅಥವಾ ನಿಮ್ಮದು ಪೆಂಡಿಂಗ್ ಇದೆಯಾ ಅಂತ ನೀವೇ ಚೆಕ್ ಮಾಡ್ಕೋಬೋದು. ಅದನ್ನು ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ಫೋನಲ್ಲೂ ಕೂಡ ಮಾಡ್ಬೋದು. ನಿಮ್ಮ ಫೋನ್ನ ಗೂಗಲ್ ಕ್ರೋಮ್ನಲ್ಲಿ ಬಂದು ಈ ರೀತಿ ಸರ್ಚ್ ಮಾಡಿ voter.eca.gov.in ಅಂತ ಟೈಪ್ ಮಾಡಬೇಕು. ಸರ್ಚ್ ಮಾಡಿದ್ರೆ ಈ ರೀತಿಯಾದಂಥ ಗೌರ್ಮೆಂಟ್ ವೆಬ್ಸೈಟು ಎಲೆಕ್ಷನ್ ಕಮಿಷನ್ದು ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಮೇಲ್ಗಡೆ ಎರಡು ಆಪ್ಷನ್ ಕಾಣ್ತಾ ಇದೆ, ಲಾಗಿನ್ ಮತ್ತು ಸೈನ್ ಅಪ್ ಅಂತ. ನೀವು ಫಸ್ಟ್ ಟೈಮ್ ಆಗಿತ್ತು ಅಂದರೆ ಅಲ್ಲಿ ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಫೋನ್ ನಂಬರ್ ಹಾಕಿ OTPನ ಹಾಕಿ ನೀವು ಸೈನ್ ಅಪ್ ಮಾಡ್ಕೋಬೇಕಾಗ್ತದೆ. ನಾನು ಆಲ್ರೆಡಿ ಸೈನ್ ಅಪ್ ಮಾಡ್ಕೊಂಡಿದ್ದೀನಿ, ಅದು ಸಿಂಪಲ್ ಪ್ರೊಸೆಸ್ಸು. ನಂತರ ಈಗ ನಾನು ಲಾಗಿನ್ ಮಾಡ್ಕೋತಾ ಇದ್ದೀನಿ. ಲಾಗಿನ್ ಬಟನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬಂದು ನೀವು ಸೈನ್ ಅಪ್ ಮಾಡಬೇಕಾದಾಗ ಕೊಟ್ಟಿರ್ತಾರಲ್ಲ ಆ ಒಂದು ಫೋನ್ ನಂಬರ್ನ ಹಾಕಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಹಾಕಿ ನೀವು ರಿಕ್ವೆಸ್ಟ್ OTP ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೀವು ಕೊಟ್ಟಿರ್ತಕ್ಕಂಥ ಈ ಒಂದು ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ ನೀವು ಸಿಂಪಲ್ಲಾಗಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಸಿಂಪಲ್ ಪ್ರೊಸೆಸ್ಸು ಯಶಸ್ವಿಯಾಗಿ ಲಾಗಿನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಬಂದು ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂದರೆ ಮೇಲ್ಗಡೆ ಫಿಲ್ ಎನ್ಯುಮರೇಷನ್ ಫಾರಮ್ ಅಂತ ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಬಂದು ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಬಂದು ನಿಮ್ಮ ಒಂದು ವೋಟರ್ ID ಕಾರ್ಡ್ ನಂಬರ ಕೇಳುತ್ತೆ. ಸಂಪೂರ್ಣವಾದ ವೋಟರ್ ID ಕಾರ್ಡ್ ನಂಬರ್ನ ಹಾಕಿ ಪಕ್ಕದಲ್ಲಿ ಬಂದು ನೀವು ಸರ್ಚ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನೀವು ಭರ್ತಿ ಮಾಡಿ ಕೊಟ್ಟಂತಹ ಆ ಒಂದು ಎನ್ಯುಮರೇಷನ್ ಫಾರಮು ಅವರ ಲಾಗಿನಲ್ಲಿ ಅಪ್ಡೇಟ್ನ ಮಾಡಿದರೆ ಅಥವಾ ಅಪ್ಲೋಡ್ನ ಮಾಡಿದರೆ ನಿಮಗೆ ಈ ರೀತಿ ತೋರಿಸುತ್ತೆ, ಯುವರ್ ಫಾರಮ್ ಹ್ಯಾಸ್ ಬಿನ್ ಆಲ್ರೆಡಿ ಬಿನ್ ಸಬ್ಮಿಟೆಡ್ ಅಂತ ತೋರಿಸ್ಬೇಕು. ಈ ರೀತಿ ಆಯಿತು ಅಂದರೆ ನಿಮ್ಮ ಫಾರಮು ಆ ಒಂದು BLO ಲಾಗಿನಲ್ಲಿ ಅಕ್ಸೆಪ್ಟ್ ಅಥವಾ ಸಬ್ಮಿಟ್ ಆಗಿದೆ ಅಂತ ಅರ್ಥ. ನಾನು ಮತ್ತೊಬ್ಬ ವೋಟರ್ನ ಸರ್ಚ್ ಮಾಡಿ ಕೊಡ್ತೀನಿ. ಇವರು ಕೂಡ BLOಗಳಿಗೆ ಫಾರಮ್ ಕೊಟ್ಟಿದ್ದಾರೆ ನೋಡಿ, ಇವ್ರದ್ದು ಕೂಡ ಯುವರ್ ಫಾರಮ್ ಹ್ಯಾಸ್ ಬಿನ್ ಆಲ್ರೆಡಿ ಬಿನ್ ಸಬ್ಮಿಟೆಡ್ ಅಂತ ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂದರೆ BLOಗಳ ಕಾಂಟ್ಯಾಕ್ಟ್ ಮಾಡಿ ಅಂತ ಬರುತ್ತೆ. ಈ ರೀತಿ ಬಂದರೆ ನಿಮ್ದು ಯಾವುದೇ ಥರದ ತೊಂದರೆ ಇಲ್ಲ, ನಿಮ್ಮ ಫಾರಮು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿರುತ್ತೆ. ತದನಂತರ ಸ್ನೇಹಿತರೆ, ಯಾರ್ದೆಲ್ಲ ಅಲ್ಲಿ ಸಬ್ಮಿಟ್ ಆಗಿರಲ್ಲ ಅವ್ರಿಗೆ ಯಾವ ರೀತಿ ತೋರಿಸುತ್ತೆ ಅಂತ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ಬೇರೆಯವ್ರದ್ದು ವೋಟರ್ದ ಹಾಕಿ ನಾನು ಅದನ್ನು ಕೂಡ ಸರ್ಚ್ ಮಾಡಿಕೊಡ್ತೀನಿ ನೋಡಿ. ಈ ಒಂದು ಪರ್ಟಿಕ್ಯುಲರ್ದ ವೋಟರ್ ಇದೆಯಲ್ಲ, ಇವ್ರಿಗೆ ಇನ್ನೂ ಫಾರಮ್ ಸಬ್ಮಿಟ್ ಆಗಿಲ್ಲ. ಆನ್ಲೈನಲ್ಲಿ ಸಬ್ಮಿಟ್ ಮಾಡ್ತೀರಾ ಅಂಥೇಳಿ ಈ ರೀತಿಯಾದಂಥ ಫಾರಮು ತೆರ್ಕೊಳ್ಳುತ್ತೆ ನಿಮಗೆ. ಇಲ್ಲಿ ಫ್ರೀ ಫೀಲ್ಡ್ ಇನ್ಫಾರ್ಮೇಷನ್ ಅಂತ ಆಲ್ರೆಡಿ ನಿಮಗೆ ಪ್ರಸ್ತುತ ಇರ್ತಕ್ಕಂಥ ವೋಟರ್ ID ಡೀಟೇಲ್ಸು ಇಲ್ಲಿ ಶೋ ಆಗ್ತದೆ. ನೀವು ಇಲ್ಲಿ ಕೆಳಗಡೆ ಬಂದು ಅವರ ಹೆಸರು, ವೋಟರ್ ಕಾರ್ಡಲ್ಲಿರುವ ಹೆಸರು, ಆಧಾರ್ ಕಾರ್ಡಲ್ಲಿರುವ ಹೆಸರು ಎರಡೂ ಮ್ಯಾಚ್ ಬಂದರೆ ಮಾತ್ರ ಆನ್ಲೈನಲ್ಲಿ ಅವರ ವೋಟರ್ ID ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿದ್ದರೆ ಮಾಡ್ಬೋದು. ನಾನು ಈಗಾಗಲೇ ಆನ್ಲೈನಲ್ಲಿ ಈ ಎನ್ಯುಮರೇಷನ್ ಫಾರಮ್ಮ ಭರ್ತಿ ಮಾಡೋದು ಹೇಗೆ, ಯಾವುದೇ BLOಗಳ ಸಹಾಯ ಇಲ್ಲದೇ ಫಾರಮ್ನ ಭರ್ತಿ ಮಾಡ್ದೇ ಕೂಡ ಆನ್ಲೈನಲ್ಲೂ ಫಾರಮ್ನ ಫಿಲಪ್ ಮಾಡ್ಬೋದು ಅಂತ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ರೀತಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಒಂದು ವೇಳೆ ನಿಮ್ಮ ಬಳಿ ಫೋನ್ ನಂಬರ್ ಲಿಂಕ್ ಆಗಿಲ್ಲ ನಿಮ್ಮ ವೋಟರ್ IDಗೆ ಅಂದರೆ ಅಲ್ಲಿ ಕೆಳಗಡೆ ಫೋನ್ ನಂಬರ್ ಕೊಟ್ಟಿದ್ದಾರೆ, ನಿಮ್ಮ BLO ಕಾಂಟ್ಯಾಕ್ಟ್ ನಂಬರ್ನು ಕೊಟ್ಟಿದ್ದಾರೆ. ಅವನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಆಫ್ಲೈನಲ್ಲಿ ಅರ್ಜಿನ ಭರ್ತಿ ಮಾಡಿ ನೀವು ಆ ಫಾರಮ್ನ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ಮುಂದುವರಿದ ಭಾಗವಾಗಿ ನಿಮ್ಮದು ವೋಟರ್ ID ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ ಕೆಳಗಡೆ ಇಲ್ಲಿ ಬಾಕ್ಸ್ ಇದೆಯಲ್ಲ, ಅಲ್ಲಿ ಬಂದು ನಿಮ್ಮ ಫೋನ್ ನಂಬರ್ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕೊಡ್ತಾ ಇದ್ದಾರೆ ನೋಡ್ಬೋದು, ದ ಮೊಬೈಲ್ ನಂಬರ್ ಹ್ಯಾಸ್ ಬಿನ್ ನಾಟ್ ಲಿಂಕ್ಡ್ ಯುವರ್ ಎಫಿಕ್ ನಂಬರು. ನಿಮ್ಮ ವೋಟರ್ ID ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂತ. ಲಿಂಕ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಬರಬೇಕು, ಕ್ಲಿಕ್ ಕೇರ್ ಟು ಫಾರಮ್ ನಂಬರ್ 8 ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಮತ್ತೊಂದು ಪುಟಕ್ಕೆ ತೆರ್ಕೊಳ್ಳುತ್ತೆ. ಇಲ್ಲಿ ಸ್ನೇಹಿತರೆ, ಈಗ ಈ ಒಂದು ವೆಬ್ಸೈಟು ರನ್ನಿಂಗ್ ಇಲ್ಲ, ಯಾಕಂದರೆ ಈಗ SIR ನಡೀತಾ ಇರೋದ್ರಿಂದ ಈ ಕರೆಕ್ಷನ್ ಮಾಡಲಿಕ್ಕೆ ಈಗ ಓಪನ್ ಆಗ್ತಾಯಿಲ್ಲ. ನೀವು ಇವಾಗ ವೋಟರ್ IDಗೆ ಕರೆಕ್ಷನ್ ಮಾಡೋರು ಕೂಡ ಆಗಸ್ಟ್ 5ರ ನಂತರ ನೀವು ಅರ್ಜಿನ ಹಾಕಬೇಕಾಗ್ತದೆ. ನಾನು ಆಲ್ರೆಡಿ ಅರ್ಜಿ ಹಾಕಿದ್ದೀನಿ, ಕೆಳಗಡೆ ಕೂಡ ತೋರಿಸ್ತಾ ಇದೆ. ಒನ್ ಟೈಮ್ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ. ನಂದು ಇನ್ನೂ ಕೂಡ ಕರೆಕ್ಷನ್ ಆಗಿಲ್ಲ. ನಿಮಗೆ ಬೇಕಿದ್ದರೆ ಆ ಒಂದು ವೀಡಿಯೋನು ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ವೋಟರ್ ID ಕಾರ್ಡಲ್ಲಿ ಕರೆಕ್ಷನ್ ಮಾಡೋದು ಹೇಗೆ, ಫೋನ್ ನಂಬರ್ ಆ್ಯಡ್ ಮಾಡೋದು ಹೇಗೆ, ಒಂದು ವೇಳೆ ಹೆಸರು ತಿದ್ದುಪಡಿ ಇದ್ದರೆ ತಂದೆ ಹೆಸರುಗಳು ಹಾಗೆಯೇ ವಿಳಾಸದ ಹೆಸರು ಏನಾದರೂ ತಿದ್ದುಪಡಿ ಇದ್ದರೆ ಜೊತೆಲೇ ಕೂಡ ಮಾಡ್ಕೋಬೋದು. ಫೋಟೋನು ಕೂಡ ಚೇಂಜ್ ಮಾಡ್ಕೋಬೋದು. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಆ ಒಂದು ವೀಡಿಯೋದಲ್ಲಿ ಕೊಟ್ಟಿದ್ದೀನಿ, ತಿದ್ದುಪಡಿ ಮಾಡ್ಕೊಳ್ಳೋದು ಹೇಗೆ ಅಂತ. ಆ ವಿಡಿಯೋದಲ್ಲಿ ನೀವು ನಿಮ್ಮ ಫೋನ್ ನಂಬರ್ನು ಕೂಡ ನಿಮ್ಮ ವೋಟರ್ IDಗೆ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ನಿಮ್ಮ ವೋಟರ್ ID ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂದರೆ ಅಂಥವರು BLOಗಳು ಮನೆಗೆ ಬಂದು ಕೊಟ್ಟಿರ್ತಾರಲ್ಲ, ಆ ರೀತಿ ಆಫ್ಲೈನ್ ಫಾರಮ್ ಇರುತ್ತಲ್ಲ, ಆ ಫಾರಮ್ನ ಭರ್ತಿ ಮಾಡಿ ನೀವು BLOಗಳಿಗೆ ವಾಪಸ್ಸು ಕೊಡಬೇಕಾಗ್ತದೆ. ಅದು ಕೂಡ ನಮ್ಮ ಚಾನಲ್ನಲ್ಲಿ ಯಾವ ರೀತಿ ಆ ಒಂದು ಫಾರಮ್ನ ಭರ್ತಿ ಮಾಡೋದಂತ ತುಂಬ ವೀಡಿಯೋಗಳು ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಂಡು ನೀವು ಸರಿಯಾಗಿ ಫಿಲಪ್ ಮಾಡಿ ಕೊಡಬೇಕಾಗ್ತದೆ. ಸ್ನೇಹಿತರೆ, ಈ ರೀತಿ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ನೀವು ಸಲ್ಲಿಸಿದಂಥ ಅರ್ಜಿಯ ಸ್ಟೇಟಸ್ಸು ಯಾವ ರೀತಿ ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು.
ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.